ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಶಿವಮೊಗ್ಗ ಮೂಲದ ಉಗ್ರನಿಗೆ ನ್ಯಾಯಾಲಯ 10 ವರ್ಷ ಶಿಕ್ಷೆ ವಿಧಿಸಿದೆ. ಈ ಬಗ್ಗೆ ಶಿವಮೊಗ್ಗ ಕ್ಷೇತ್ರದ ಶಾಸಕ ಎಸ್.ಎನ್. ಚನ್ನಬಸಪ್ಪ ಮಾತನಾಡಿದ್ದಾರೆ. ಎನ್ಐಎ ಹಾಗೂ ತೀರ್ಪು ನೀಡಿದಂಥ ನ್ಯಾಯಾಧೀಶರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಯೋತ್ಪಾದಕತೆಗೆ ಶಿವಮೊಗ್ಗ ಸ್ವರ್ಗ ಆಗಿದೆ, ಇಂಥವ್ರನ್ನ ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಅಂತ ಹೇಳಿ ಚನ್ನಬಸಪ್ಪ ಕರೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಅಂತ ಯಾಕೆ ಕರೆದ್ರು ಚನ್ನಬಸಪ್ಪನವರು? ಬಹುಶಃ ಇದು BJPಯ ಒಂದು ರಾಜಕೀಯ ಟೀಕೆ. ಇದು ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಅಂತ ಹೇಳಿದ್ದಾರೆ. ಸರ್ಕಾರ ಭಾಳ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧವೂ ಆರೋಪ ಮಾಡಿದ್ದಾರೆ. ಯಾಕಂದರೆ ಈ ಹಿಂದೆ ಒಂದ್ಸರಿ ಡಿ.ಕೆ. ಶಿವಕುಮಾರ್ ಅವರು ಮುಸ್ಲಿಂ ಸಮುದಾಯದವರಿಗೆ ನಮ್ಮ ಸಹೋದರರು ಅಂತ ಹೇಳಿದರು. ಆದರೆ ಈಗ ಇದೇನು ಶಿಕ್ಷೆಗೆ ಒಳಗಾಗಿದ್ದಾನೆ ಇವರಿಗೆ ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಅಂತೇಳಿ ಒಂದು ಸಮೀಕರಣವನ್ನು ಮಾಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಅವರು. ಅಂದರೆ ಇಂಥ ಒಂದು ಅವಕಾಶವನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದ್ರಲ್ಲಿ BJP ನಾಯಕರು ಭಾಳ ಮುಂದಿರ್ತಾರೆ. ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಅವರು ಸಹ ಅದೇನು ಆ ಉಗ್ರನಿಗೆ, ಅಂದರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಆ ಉಗ್ರನಿಗೆ ಶಿಕ್ಷೆ ಆಗದಂಥ ಈ ಸಂದರ್ಭವನ್ನು ಕಾಂಗ್ರೆಸ್ ಟೀಕೆ ಮಾಡಲಿಕ್ಕೆ ಮತ್ತು ಡಿ.ಕೆ. ಶಿವಕುಮಾರ್ ಟೀಕೆ ಮಾಡಲಿಕ್ಕೆ ಚೆನ್ನಾಗೇ ಬಳಸ್ಕೊಂಡಿದ್ದಾರೆ ಚನ್ನಬಸಪ್ಪ ಅವರು. ಅವ್ರು ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ವರ್ಷಗಳ ಕಾಲ ಜೈಲು ಶಿಕ್ಷೆ ಘೋಷಣೆ ಆಗಿರುವಂಥದ್ದು, ಜೈಲು ಶಿಕ್ಷೆ ಆದೇಶ ಆಗಿರುವಂಥದ್ದು ಅತ್ಯಂತ ಸಂತೋಷ ತಂದಿದೆ. ಎನ್ಐಎ ತಂಡಕ್ಕೆ ವಿಶೇಷವಾಗಿ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ನ್ಯಾಯಾಧೀಶರಿಗೂ ಕೂಡ ರಾಜ್ಯದ ಜನತೆಯ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನವೆಂಬರ್ ತಿಂಗಳಲ್ಲಿ 2022ರಲ್ಲಿ ನಡೆದಂಥ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಇದಕ್ಕೆ ವಿಚಾರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಅನೇಕ ರೀತಿಯ ಸಂಗತಿಗಳನ್ನು ಸಂಗ್ರಹ ಮಾಡಿ ಅವರ ಚಲನವಲನಗಳೆಲ್ಲ ಗಮನಿಸಿ ಅವರಿಗೆ ಯಾರು ಶಕ್ತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾದಂಥ ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಅವರಿಗೆ ಇವತ್ತು ಶಿಕ್ಷೆಗೆ ಒಳಪಡಿಸಿರುವಂಥದ್ದು ನಿಜವಾಗ್ಲೂ ಈ ದೇಶದ ಒಂದು ಭಯೋತ್ಪಾದಕತೆಯ ಸರ್ವನಾಶಕ್ಕೆ ಎನ್ಐಎ ನಾಂದಿ ಹಾಡಿದೆ ಅಂತ ನಾನಂತೂ ಭಾವಿಸ್ತೇನೆ. ಈ ಥರದ ಅನೇಕ ಕೃತ್ಯಗಳನ್ನು ಯಾರು ಮಾಡಿದ್ದಾರೆ ಅವರಿಗೆ ಈ ರೀತಿಯ ಶಿಕ್ಷೆ ಕೊಡಿಸೋಂಥ ಕೆಲಸವನ್ನು ಎನ್ಐಎ ತಂಡ ಮಾಡಿದೆ. ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಸಂಗತಿ ಅಂದರೆ, ಶಾರೀಕ್ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗುವಂಥದ್ದು ಕುಕ್ಕರಿನ ಜೊತೆಗೆ ನೆನಪಾಗೋದು ಶಿವಮೊಗ್ಗ ತುಂಗಾ ನದಿ. ಅವನು ತೀರ್ಥಹಳ್ಳಿ ಅವರು. ಶಿವಮೊಗ್ಗದ ಒಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಹೇಗೆ ಶಿವಮೊಗ್ಗ ಸೂಕ್ಷ್ಮ ಅಂಥೇಳಿ ನಾವು ಬಹಳಷ್ಟು ವರ್ಷಗಳಿಂದ ಹೇಳ್ತಾ ಇದ್ವಿ. ಶಿವಮೊಗ್ಗ ಸೂಕ್ಷ್ಮ ಇದೆ. ವಿಶೇಷವಾಗಿ ರಕ್ಷಣಾ ಇಲಾಖೆ ಇದನ್ನು ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ಅನೇಕ ಬಾರಿ ನಾವು ಹೇಳ್ತಾನೆ ಇದ್ವಿ, ಭಯೋತ್ಪಾದಕತೆಯ ಕೃತ್ಯಕ್ಕೆ ಶಿವಮೊಗ್ಗ ಎಲ್ಲ ಒಂದು ಕಡೆಗೆ ಸ್ವರ್ಗ ಆಗ್ಬಿಟ್ಟಿದೆಯಾ ಅಂಥೇಳಿ. ನಕ್ಸಲರಿಗೆ ಶಿವಮೊಗ್ಗ ನಗರ ಸ್ವರ್ಗ ಅಂಥೇಳಿ ಅನೇಕ ಸಂದರ್ಭಗಳನ್ನು ಚರ್ಚೆ ಮಾಡಿದ್ದೀವಿ. ಉಲ್ಲೇಖ ಮಾಡಿದಾಗ ನಮಗೆ ಹೇಳ್ತಾ ಇದ್ರು, ನೀವು ಕೋಮುವಾದಿಗಳಾಗಿ ವರ್ತನೆ ಮಾಡ್ತಾ ಇದ್ದೀರಿ, ಹಾಗಾಗಿ ಈ ಥರದ ಚರ್ಚೆಗಳನ್ನು ನೀವು ಮಾಡ್ತೀರಿ ಅಂತೇಳಿ ನಮ್ಮ ಮೇಲೆ ಬೀಳ್ತಾ ಇದ್ರು. ಈಗ ನ್ಯಾಯಾಲಯಗಳು ಸ್ಪಷ್ಟ ಆದೇಶ ಕೊಟ್ಟಿದೆ. ಶಿವಮೊಗ್ಗದಲ್ಲಿರೋಂಥ ಅನೇಕ ವ್ಯಕ್ತಿಗಳು ಈ ರೀತಿಯ ಭಯೋತ್ಪಾದಕತೆಯ ಕೃತ್ಯಕ್ಕೆ ಶಕ್ತಿ ಕೊಡ್ತಾ ಇರೋವಂಥದ್ದು ನಾವು ಇವತ್ತು ಸಾಬೀತಾಗಿರುವಂಥದ್ದು ನೋಡಿದ್ದೇವೆ. ಶಿವಮೊಗ್ಗ ಜಿಲ್ಲೆಯ ಒಬ್ಬ ವ್ಯಕ್ತಿಯವನು, ತೀರ್ಥಹಳ್ಳಿಯ ಹುಡುಗ. ತೀರ್ಥಹಳ್ಳಿಯವನು ಶಿವಮೊಗ್ಗ ನಗರದ ತುಂಗಾ ನದಿಯೊಳಗೆ, ಚಿಕ್ಕಲ್ನ ಹಿಂಭಾಗದಲ್ಲಿರುವಂಥ ನದಿಯೊಳಗಡೆ ಬಾಂಬನ್ನು ಚೆಕ್ ಮಾಡಿದ್ದು ಶಿವಮೊಗ್ಗದಲ್ಲಿ. ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಸಂಗತಿ. ಸೊ ಹಾಗಾಗಿ ಈಗ ನಮ್ಮದು ಜವಾಬ್ದಾರಿ ಜಾಸ್ತಿ ಅಂಥೇಳಿ ನಾನು ಭಾವಿಸ್ತೇನೆ. ಮೊನ್ನೆ ಸಂಕೇತನ ಕೊಲೆ ಆಯಿತು. ಸಂಕೇತನ ಕೊಲೆ ಆದಂಥ ಸಂದರ್ಭದೊಳಗೆ ಯೋಚನೆ ಮಾಡಬೇಕಾದಂಥ ಸಂಗತಿಯನ್ನು ನಾನೀಗ ಸೆಷನಲ್ಲೂ ಕೂಡ ಚರ್ಚೆ ಮಾಡಿದ್ದೇನೆ. ಅಪ್ರಾಪ್ತರನ್ನ ಗಮನದಲ್ಲಿ ಇಟ್ಕೊಂಡು ಆ ಹುಡುಗರ ಮೂಲಕ ಅನೇಕ ಕೃತ್ಯಗಳಿಗೆ ಕೈ ಹಾಕಿರುವಂಥದ್ದು ಇದು ಕೂಡ ಶಿವಮೊಗ್ಗದ ಇತಿಹಾಸ. ಇದು ಡೇಂಜರ್, ಇದು ಬಹಳ ಡೇಂಜರ್. ಎಚ್ಚರಿಕೆಗಳನ್ನು ತಗೊಳ್ಬೇಕಾಗಿರೋಂಥದ್ದು ರಕ್ಷಣಾ ಇಲಾಖೆಯ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗಿದೆ. ಹಾಗಾಗಿ ಈ ಆತಂಕವನ್ನು ಯಾಕೆ ಪಡಬೇಕಾಗತ್ತೆ ಅಂತ ಹೇಳಿದ್ರೆ,
ಶಾರೀಕ್ ಒಳಗಡೆ ಇದ್ದಾನೆ, ಶಾರೀಕ್ ಜೈಲಲ್ಲಿದ್ದಾನೆ. ಆದರೆ